ಪಶ್ಚಿಮ ಬಂಗಾಳದಲ್ಲಿ ಸಿಪಿಎಂನ ದಮನಕಾರಿ ನೀತಿಯನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಡೆಸುತ್ತಿರುವ ಪ್ರಜಾಪ್ರಭುತ್ವ ದಮನ ನೀತಿಯನ್ನು ಖಂಡಿಸಿ ಸಿಪಿಎಂ ವತಿಯಿಂದ ಪ್ರತಿಭಟನಾ ಸಭೆ ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು. ಚುನಾವಣೆಯ ಬಳಿಕ 16 ಎಡರಂಗದ ಕಾರ್ಯಕರ್ತರನ್ನು ಕೊಂದ ತೃಣಮೂಲ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. 16 ಎಡರಂಗದ ಕಾರ್ಯಕರ್ತರನ್ನು ಕೊಂದ ತೃಣಮೂಲ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. ಎಡಪಕ್ಷಗಳ ಕಚೇರಿ ಮೇಲೆ ದಾಳಿ ಮಾಡುತ್ತಿರುವ ತೃಣಮೂಲ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಸಿಪಿಎಂ ಮುಂದಾಳು ಬಿ ಮಾಧವ, ಸಿಪಿಎಂ ಕಚೇರಿ ಮೇಲೆ ದಾಳಿ ಮಾಡಿ ನಾಯಕರ ಮೇಲೆ ಸುಳ್ಳು ಕೇಸು ದಾಖಲಿಸುವ ಮಮತಾ ಕ್ರಮವನ್ನು ಖಂಡತುಂಡವಾಗಿ ಖಂಡಿಸಿದರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಚುನಾವಣೆಯಲ್ಲಿ ಏನು ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಮೈತ್ರಿಕೂಟ ಗೆದ್ದು ಅಧಿಕಾರಕ್ಕೆ ಬಂದಿದೆ. ಅದು ಪ್ರಜಾಸತ್ತಾತ್ಮಕವಾಗಿ ಅಧಿಕಾರ ನಡೆಸುವ ಬದಲು ಚುನಾವಣಾ ಫಲಿತಾಂಶ ಬಂದ ತಕ್ಷಣದಿಂದ ಇಡೀ ರಾಜ್ಯದಲ್ಲಿ ಎಡರಂಗದ ಕಾರ್ಯಕರ್ತರ ಮೇಲೆ ದಾಳಿ ಮಾಡಲಿಕ್ಕೆ ಆರಂಭ ಮಾಡಿದೆ. ಇಷ್ಟು ಸಮಯದಲ್ಲಿ ಮೇ 13ರ ನಂತರದ ದಿವಸಗಳಲ್ಲಿ 16 ಮಂದಿ ಕಾರ್ಯಕರ್ತರನ್ನು ಕೊಂದು ಹಾಕಿದ್ದಾರೆ. ಅವರು ಈ 16ರಲ್ಲಿ 15 ಮಂದಿ ಸಿಪಿಐಎಂ ಕಾರ್ಯಕರ್ತರು, ಒಬ್ಬರು ಆರ್ಎಸ್ಪಿಯ ಕಾರ್ಯಕರ್ತರು, 100 ಗಟ್ಟಲೆ ಎಡರಂಗದ ಕಾರ್ಯಕರ್ತರು ಈ ತೃಣಮೂಲ ಕಾಂಗ್ರೆಸ್ನ ದಾಳಿಗಳಿಗೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಎಡರಂಗದ ಕಾರ್ಯಕರ್ತರು ವಾಸಿಸುವಂತಹ ಪ್ರದೇಶಗಳಲ್ಲಿ ತೃಣಮೂಲ ಕಾಂಗ್ರೆಸ್ನ ಗೂಂಡಾಗಳು ಪ್ರವೇಶ ಮಾಡಿ ಪೊಲೀಸರ ಸಹಾಯದೊಂದಿಗೆ ಅಲ್ಲಿ ದೌರ್ಜನ್ಯ ಮಾಡ್ತಾರೆ. ವಸಂತಾಚಾರಿ, ಕಾರ್ಪೊರೇಟರ್ ಜಯಂತಿ, ಸುನಿಲ್ ಕುಮಾರ್, ಯಾದವ ಶೆಟ್ಟಿ ಮುಂತಾದವರು ಪಾಲ್ಗೊಂಡರು.